ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುವ ಬಿತ್ತನೆಯ ಸಾಮತಿ ನಮ್ಮ ಆತ್ಮದ ಕನ್ನಡಿಯಾಗಿದೆ. ಬೀಜ ದೇವರ ವಾಕ್ಯ, ನೆಲ ನಮ್ಮ ಹೃದಯ. ನಾವು ಎಷ್ಟೋ ಸಲ ದೇವರ ವಾಕ್ಯವನ್ನು ಆಲಿಸುತ್ತೇವೆ, ಆದರೆ ಅದು ನಮ್ಮೊಳಗೆ ಬೇರು ಬಿಡುತ್ತದೆಯೋ ಎಂದು ನಾವು ಪ್ರಶ್ನಿಸಬೇಕು. ಕೆಲವೊಮ್ಮೆ ನಾವು ರಸ್ತೆ ಅಂತಿರುತ್ತೇವೆ, ವಾಕ್ಯ ಬರುತ್ತದೆ, ಹೊರಟು ಹೋಗುತ್ತದೆ. ಕೆಲವೊಮ್ಮೆ ನಾವು ಕಲ್ಲಿನಂತಿರುತ್ತೇವೆ, ಕಷ್ಟ ಬಂದಾಗ ನಮ್ಮ ನಂಬಿಕೆ ಒಣಗಿ ಹೋಗುತ್ತದೆ. ಕೆಲವೊಮ್ಮೆ ನಾವು ಮುಳ್ಳು ಪದಗಳಿಂದ ತುಂಬಿರುತ್ತೇವೆ, ಲೋಕದ ಚಿಂತೆ ಆ ದೇವರ ವಾಕ್ಯವನ್ನು ಮುಚ್ಚಿಬಿಡುತ್ತದೆ. ಆದರೆ ಇಂದು ನಮಗೆ ದೇವರು ನೀಡುತ್ತಿರುವಂತಹ ಕರೆ, ನಿಮ್ಮ ಹೃದಯವನ್ನು ನನಗೆ ಮುಕ್ತವಾಗಿ ಕೊಡಿರಿ, ನಾನು ಅದನ್ನು ಒಳ್ಳೆಯ ನೆಲವನ್ನಾಗಿ ಮಾರ್ಪಡಿಸುತ್ತೇನೆ. ಪ್ರಿಯರೇ, ಇದು ನಾವು ಹೇಗೆ ಮಾಡಬಹುದೆಂದರೆ, ದಿನನಿತ್ಯ ನಾವು ಸ್ವಲ್ಪ ಸಮಯ ಆ ದೇವರ ವಾಕ್ಯಕ್ಕೆ ನಾವು ಮೀಸಲಿಡಬೇಕು. ಹಾಗೂ ನಮ್ಮ ಮನಸ್ಸಿನಲ್ಲಿ ಆ ಒಂದು ಮೌನದಲ್ಲಿ ಆ ದೇವರ ವಾಕ್ಯವನ್ನು ಇಟ್ಟುಕೊಂಡು ಧ್ಯಾನಿಸಬೇಕು. ಹಾಗೂ ಆ ದೇವರ ವಾಕ್ಯವನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಬೇಕು, ಪ್ರೀತಿ, ಕ್ಷಮೆ, ಇನ್ನಿತರ ಒಳ್ಳೆಯ ಗುಣಗಳಲ್ಲಿ. ಹೀಗಾದರೆ ನಮ್ಮ ಜೀವನ ದೇವರ ತೋಟವಾಗುತ್ತದೆ. ಅಲ್ಲಿ ಶಾಂತಿ, ಸಂತೋಷ, ಪ್ರೀತಿ 100 ಪಟ್ಟು ಫಲ ಕೊಡುತ್ತದೆ. ಈ ರೀತಿಯಲ್ಲಿ 100ರಷ್ಟು ಫಲ ಕೊಡುವಂತಹ ಕ್ರೈಸ್ತರು ನಾವಾಗಬೇಕೆಂಬುದು ದೇವರ ಇಚ್ಛೆ. ಆ ಫಲವತ್ತಾದ ಭೂಮಿ ನಮ್ಮ ಹೃದಯವನ್ನು ಮಾಡಿಕೊಂಡು ಅಲ್ಲಿ ನಾವು 100ರಷ್ಟು ಆ ಒಂದು ಬೆಳೆಯನ್ನು, ಪ್ರೀತಿ, ಸಂತೋಷವನ್ನು ಹಂಚೋಣ, ಬೆಳೆಯೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಅಲ್ಲೆಲೂಯ್ಯ.